ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇವಾಗ ನಾವು ಬಂದಿರೋದು ಪುಷ್ಪಗಿರಿ ಎಂಬ ಒಂದು ದೇವಸ್ಥಾನ. ಬೆಟ್ಟ ಅಂತ ಹೇಳೋಕ್ಕಾಗಿಲ್ಲ, ಸುಮ್ಮನೆ ಒಂದು ಗುಡ್ಡ ಇದೆ. ಆ ಗುಡ್ಡ ಮೇಲೆ ಈ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪಾರ್ವತಿ ದೇವಿಯವರ ದೇಗುಲ ಇದೆ. ಈ ದೇವಸ್ಥಾನ ಹಳೇಬೀಡು ಇಂದ ಒಂದು 4 ಕಿಲೋಮೀಟರ್ ಇದೆ. ಹಳೇಬೀಡು ಬಂದುಬಿಟ್ರೆ ಅಲ್ಲಿಂದ 4 ಕಿಲೋಮೀಟ್ರು ಒಂದು ಆಟೋ ಸ್ವಂತ ವಾಹನ ಇಟ್ಟಿದ್ದರೆ ಇಲ್ಲಿ ಬರ್ಬೋದು. ಸುಮಾರಾಗಿ ಒಂದು ಗುಡ್ಡ ಮೇಲೆ ಒಂದು ದೇವಸ್ಥಾನ ಇದು. ತುಂಬ ಸುಂದರವಾಗಿದೆ. ನಮ್ಮ ಚಿಕ್ಕಬಳ್ಳಾಪುರದ ಹತ್ರ ಈಶಾ ಟೆಂಪಲ್ ಐತೆ ಅಲ್ಲ, ಆ ಥರ ಇಲ್ಲಿ ಒಂದು ಈಶಾ ಟೆಂಪಲು ಐತೆ. ಇಲ್ಲಿ ಒಂದು ಆದಿಯೋಗಿ ವಿಗ್ರಹ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಇದು ಬಂದು ಪುಷ್ಪಗಿರಿ ಪ್ರಸನ್ನ ಮಲ್ಲಿಕಾರ್ಜುನ ಸ್ವಾಮಿ ದೇಗುಲ ಮತ್ತು ಪಾರ್ವತಿ ದೇವಿಯವರ ದೇಗುಲ. ಇಲ್ಲಿ ಹೊಯ್ಸಳವರ ಮನೆ ದೇವರು. ಹೊಯ್ಸಳ ರಾಜ್ಯದಲ್ಲಿ ರಾಜಗುರುವಾಗಿ ಕೆಲಸ ಮಾಡಿರುವ ಈ ಗುರೂಜಿಯವರು ಈ ದೇವಸ್ಥಾನನ 9ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಿದ್ದು ಇವಾಗ ಸ್ವಲ್ಪ ದಿನ ಮುಂದೆ ಈ ದೇವಸ್ಥಾನ ಶಿಥಿಲವಾಗಿತ್ತು. ಅದನ್ನು ಪುನರ್ನಿರ್ಮಾಣ ಮಾಡಿದ್ದಾರೆ. ಒಂದು ಕಾಲದಲ್ಲಿ ಮಾಲಿಕಾಪುರ ಅಂತ ಒಂದು ಮುಸ್ಲಿಮ್ ರಾಜರು ಇದನ್ನು ಶಿಥಿಲಗೊಳ್ಳೆ ಮಾಡಿದ್ದಾರೆ. ಅದನ್ನು ಪುನರುದ್ಧಾರಣೆ ಮಾಡಿದ್ದಾರೆ. ಇವಾಗ ಪುಷ್ಪಗಿರಿ ಹಳೇಬೀಡಿಂದ 4 ಕಿಲೋಮೀಟರ್ ಇದೆ. ಶ್ರೀಶೈಲಂ ಮಲ್ಲಿಕಾರ್ಜುನ ಸ್ವಾಮಿಯ ಇವರಿಗೆ ಮನೆ ದೇವರಾಗಿರ್ತಾರೆ. ಇಲ್ಲಿಂದ ಶ್ರೀಶೈಲಂ ಹೋಗಿ ಬರುವುದು ತುಂಬ ದೂರ ಅಂತ ಇವರೇ ಒಂದು ದೇವಸ್ಥಾನ ಮಾಡಿದ್ದಾರೆ. ಹಳೇಬೀಡುವಲ್ಲಿ ಹೆಂಗೆ ದೇವಸ್ಥಾನ ಇದೋ ಅದೇ ಥರ ಇಲ್ಲಿನೂ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಪೌರ್ಣಮಿ ಅಮಾವಾಸ್ಯೆ ದಿನದಲ್ಲಿ ಇಲ್ಲಿ ತುಂಬ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಇಲ್ಲಿ 12 ಜ್ಯೋತಿರ್ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಒಂದು ಮಠ ಇದೆ. ಈ ಮಠದಲ್ಲಿ 1108ನೇ ಮಠಾಧಿಪತಿ ಇದ್ದಾರೆ. ಅವರ ಹೆಸರು ಶ್ರೀ ಜಗದ್ಗುರು ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಮಠ ಈ ದೇವಸ್ಥಾನ ಮುಂದೆ ಇದೆ. ಈ ಮಠದ ಮುಂದೆ ಒಂದು ಆದಿಯೋಗಿಯ ವಿಗ್ರಹನೂ ನಿರ್ಮಾಣ ಮಾಡಿದ್ದಾರೆ. 9ನೇ ಶತಮಾನದಲ್ಲಿ ಕಟ್ಟಿರುವ ಇದು ದೇವಸ್ಥಾನ. ಈ ಮಠ ತುಂಬ ಹಳೇದಾದ್ರೂ ಇವಾಗ ತುಂಬ ಹೊಸದಾಗಿ ಮಾಡಿದ್ದಾರೆ. ಶ್ರೀ ಕ್ಷೇತ್ರ ಪುಷ್ಪಗಿರಿ ಅಂತ ಹೆಸರು ಈ ದೇವಸ್ಥಾನಕ್ಕೆ. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪಾರ್ವತಿ ದೇವಿಯವರ ದೇಗುಲ ಇದೆ. ಇಲ್ಲಿಂದ ದೂರ ಕಾಣಿಸ್ತಾ ಇದೆ ನೋಡಿ ಒಂದು ಕೆರೆ. ಆ ಕೆರೆ ಬಂದು ಹೊಯ್ಸಳ ರಾಜರ ರಾಜಕುಮಾರ ದುರ್ವ ಎಂಬ ಹೊಯ್ಸಳ ರಾಜಕುಮಾರ ದುರ್ವ ಎಂಬ ರಾಜಕುಮಾರನು ಈ ಕೆರೆಯನ್ನು ಕಟ್ಟಿದ್ದಾನೆ. ಅದು ಒಂದು ಹಳೆ ಕಾಲದ ಒಂದು ಕೆರೆ. ಅದು ಈಗ ನಮ್ಮ ಹಳೇಬೀಡಿಗೆ ಎಷ್ಟು ವಯಸ್ಸಾಗಿದೆಯೋ ಈ ದೇವಸ್ಥಾನಕ್ಕೂ ಅಷ್ಟೇ ವಯಸ್ಸಾಗಿದೆ. ಅಲ್ಲಿರುವ ಕೆರೆಯನ್ನು 9ನೇ ಶತಮಾನದಲ್ಲಿಯೇ ಆ ಕೆರೆಯನ್ನು ಕಟ್ಟಿರ್ತಾರೆ. ದುರ್ವ ಎಂಬ ರಾಜಕುಮಾರನು, ಹೊಯ್ಸಳ ರಾಜಕುಮಾರನು, ಅವನೇ ಕಟ್ಟಿರೋದು. ದೂರ ಇರುವ ಕೆರೆನು, ದೂರ ಅಂದರೆ ಈ ಗುಡ್ಡಕ್ಕೆ ಸ್ವಲ್ಪ ಹತ್ರನೇ ಇದೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋಲಿ ಹೇಳ್ತೀನಿ. ಇದರಲ್ಲಿ ತುಂಬ ಪ್ರಸಿದ್ಧವಾದ ರಾಜಗುರುಗಳು ಅವರ ಪ್ರತಿಮೆಯೆಲ್ಲ
ಇಲ್ಲಿ ಗೊಂಬೆಗಳಾಗಿ ದೇವಸ್ಥಾನದಲ್ಲಿ ಇದೆ ನೋಡಿ. ಲೈನಾಗಿ ತೋರಿಸ್ತಾ ಇದ್ದೀನಿ. ಇವ್ರ ಹೆಸರು ನಮಗೂ ಗೊತ್ತಿರಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ಹೇಳಿ. ಮುಖ್ಯವಾದ ಗುರುಗಳು ಪ್ರತಿಮೆಗಳು ಇಲ್ಲಿ ಹಾಕಿದ್ದಾರೆ. ಇವಾಗ ಇರುವ ಮಠಾಧೀಶ್ವರರು 1108ನೇ ಮಠಾಧೀಶ್ವರರಂತೆ. ಅವರ ಹತ್ರ ನಾವು ಸ್ವಲ್ಪ ಹೊತ್ತು ಮಾತಾಡಿದ್ದೀವಿ. ರಿಯಲ್ ಆಗಿ ಇದಂಗೆ ಇದೆ ನೋಡಿ. ಗುರುಜಿ ಇವರೆಲ್ಲ ಗುರುಜಿ ಹಳೆ ಕಾಲದ ಗುರುಜರು. ಪುಷ್ಪಗಿರಿ ಎಂಬ ಹಳೆಬೀಡಿಂದ 4 ಕಿಲೋಮೀಟರು. ಇಷ್ಟು ದಿನ ಹಳೆಬೀಡು ನೋಡಿಕೊಂಡು ಹಂಗೆ ಧರ್ಮಸ್ಥಳ ಹೋಗ್ತಾಯಿದ್ವಿ. ಇವಾಗ ಈ ದೇವಸ್ಥಾನ ಸ್ವಲ್ಪ ಪ್ರತಿಷ್ಠಾಪನೆ ಮಾಡಿ ದೊಡ್ಡದಾಗಿ ರೆಡಿ ಮಾಡಿರ್ತಾರೆ. ತುಂಬ ಹಳೆಯ ದೇವಸ್ಥಾನನೇ. ಈ ಮಠ ಸ್ವಲ್ಪ ಹೊಸದು. ನೋಡಿ, ಕವಿ ಮತ್ತು ಗುರುಜಿಯವರೆಲ್ಲ ಇದ್ದಾರೆ ಇಲ್ಲಿ. ಇಲ್ಲಿರುವ ದೇವಸ್ಥಾನ ಒಳಗೆ ಇರುವ ಒಂದು ಮಠಾಧೀಶ್ವರನ ಹೆಸರು ಶ್ರೀ ಗುರು ಬಸವೇಶ್ವರ ಸ್ವಾಮಿ ಅವರ ಪೀಠ ಇದೆ ಇಲ್ಲಿ ಒಳಗೆ. ಕರಿಬಸವೇಶ್ವರ ಸ್ವಾಮಿ ಅವರ ಸಮಾಧಿಯ ಏನೋ ಇದೆ ಮಠದಲ್ಲಿ. ಅವರಿಗೆ ಇಲ್ಲಿ ಪೂಜೆ ನಡೆಯುತ್ತೆ ನೋಡಿ. ಅಷ್ಟು ದೂರ ಇದೆಯಲ್ಲ, ಅದು ಕೆರೆ. ಆ ಕೆರೆಗೂ ಈ ದೇವಸ್ಥಾನಕ್ಕೂ ಮತ್ತು ಹಳೆಬೀಡು ದೇವಸ್ಥಾನ ಎಲ್ಲನೂ 9ನೇ ಶತಮಾನದಲ್ಲಿ ಕಟ್ಟಿರುವ ಸ್ಥಳಗಳು. ಈ ಸ್ಥಳ ಹೊಯ್ಸಳ ರಾಜರು ಮತ್ತು ರಾಜಕುಮಾರರು ಮತ್ತು ಅವರ ಆಸ್ಥಾನ ಗುರುಜಿಯನ್ನು ಸೇರಿ ಕಟ್ಟಿರುವ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿಂದ ಇಳಿಯುವ ಜಾಗದಲ್ಲಿ 12 ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ, ಇಲ್ಲಿಂದ ಒಳಗೆ ಇದ್ದಾರೆ ನೋಡಿ. ಇಲ್ಲಿ ಅಲ್ಲಿ ಇರುವುದು ಆ ಕರಿಬಸವೇಶ್ವರ ಸ್ವಾಮಿಯವರ ಸಮಾಧಿ ಮತ್ತು ಪ್ರತಿಮೆ ಇದೆ ಅಲ್ಲಿ ನೋಡಿ. ಅವರು ಇದು ಆದಿಯೋಗಿ. ಇಲ್ಲಿ ಒಂದು ಧ್ಯಾನ ಮಂಟಪ ಕಟ್ಟಿದ್ದಾರೆ, ಆದಿಯೋಗಿ ಅಂತ. ತಮಿಳುನಾಡಲ್ಲಿ ಕೊಯಂಬತ್ತೂರು ಅಲ್ಲಿ ಒಂದು ಆದಿಯೋಗಿ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಆದಿಯೋಗಿ ಇದ್ದಾರೆ. ಇವರು ಇಲ್ಲಿರುವ ಆದಿಯೋಗಿಯನ್ನು ಶಿವಶಂಕರ ಗುರೂಜಿ ಮಾಡಿಲ್ಲ, ಇವರು ಬೇರೆ. ಇದು ಈ ಮಠದ ದೇವಸ್ಥಾನ ಇದು. ಇಲ್ಲಿ ಸೈಡಲ್ಲಿ ಇದೆ ನೋಡಿ, ಇದು 2 ಸೈಡಲ್ಲಿಯೂ ಇರುವ 6 + 6 12 ಜ್ಯೋತಿರ್ಲಿಂಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿರೋ ವಿಗ್ರಹನೂ ಮಾಡಿದ್ದಾರೆ. ಈ ತುಮಕು ನೋಡಿ, ಅಷ್ಟೇ ಸುಂದರವಾಗಿದೆ. ಮೇಲತಾಲಗಳು ವಾಂಚು ಒಂದು ಜನ ಥರ ನೋಡಿ,
ತುಂಬ ಸುಂದರವಾದ ದೇವಸ್ಥಾನ. ಬಂದು ನೋಡಿದ್ರೆ ತುಂಬ ಚೆನ್ನಾಗಿದೆ. ಟೂರಿಸ್ಟ್ ಪ್ಲೇಸ್ ಥರನೂ. ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ. ಈ ದೇವಸ್ಥಾನ 9 ಗಂಟೆಗೆ ಓಪನ್ ಆಗುತ್ತೆ. ಸಾಯಂಕಾಲ 8 ಗಂಟೆವರೆಗೆ ಇರುತ್ತೆ. ಮಧ್ಯಾಹ್ನ 12 ಗಂಟೆ ಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ. ಒಂದು ಸಿಹಿ, ಒಂದು ಖಾರ ಅಂತ. ಬಿಸಿಬೇಳೆಬಾತು ಮತ್ತು ಪಾಯಸನ ಕೊಡ್ತಾರೆ ಈ ದೇವಸ್ಥಾನದಲ್ಲಿ. ತುಂಬ ಟೇಸ್ಟಾಗಿತ್ತು. ನಾವು ಇಸ್ಕೊಂಡು ತಿಂದ್ವಿ. ತುಂಬ ಸುಂದರವಾದ ದೇವಸ್ಥಾನ ಮತ್ತು ಮಠ. ಇದು ಅಣ್ಣೀರು ಜ್ಯೋತಿರ್ಲಿಂಗ. ಆ ಕಡೆ ಯಾರು, ಈ ಕಡೆ ಯಾರು. ದೊಡ್ಡದಾದ ದೇವಸ್ಥಾನ. ಒಂದು 1 ಅವರು 2 ಅವರ್ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ. ಈ ಧ್ಯಾನ ಮಂಟಪ. ತುಂಬ ಹಳೆಯದಾದ್ರೂ ಇವರು ಎಲ್ಲ ಈ ಮಠಾಧೀಶ್ವರರ ಪ್ರತಿಮೆಗಳು ಇಲ್ಲಿ ಇದೆ. ಧ್ಯಾನ ಮಂಟಪ ಅಂತ ಇದು. ಇಲ್ಲಿ ಅನಾಥೆ ಬಡವರು ಮಕ್ಕಳು ಎಲ್ಲ ಇಲ್ಲಿ ಬಂದು ಇವರು ಸಹಾಯ ಮಾಡ್ತಾರೆ ಓದುವಕ್ಕೆ. ಇಲ್ಲಿ ಸ್ಕೂಲು ಚಿಕ್ಕದಾಗಿ ಒಂದು ಮಠದ ಸಾರವಾಗಿ ಒಂದು ಸ್ಕೂಲು ಇದೆ ಇಲ್ಲಿ. ಆದಿಯೋಗಿ ತುಂಬ ಇದು ಬೇರೆ ಥರ ಆದಿಯೋಗಿ. ಅಲ್ಲಿರೋದು ತುಂಬ ದೊಡ್ಡದು, ಇದು ಸ್ವಲ್ಪ ಚಿಕ್ಕದೆ, ಆದ್ರೂ ಚೆನ್ನಾಗಿದೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.